ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಇರುವ ವಸತಿ ನಿಲಯ ಘಟನೆ ಸಂದರ್ಭದಲ್ಲಿ ಭಾಗಿಯಾದ ಕೆಲ ಜನರು ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿಕೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಚಿತ್ತಾಪುರನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ದಂಡೋತಿ ಗ್ರಾಮದಲ್ಲಿ ಇರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಗಿರುವ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿ, ಆ ಸಂದರ್ಭದಲ್ಲಿ ಯಾರೂ ಗಲಾಟೆ ಮಾಡಿಲ್ಲ, ಅಲ್ಲಿನ ವೈದ್ಯರಿಗೆ ಸಹಾಯ ಮಾಡಿದ್ದಾರೆ. ಶಾಸಕರು ಅದೇ ಹಳೆ ಟೇಪ್ ರೆಕಾರ್ಡ್ ಹಾಕುತ್ತಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ಬಗ್ಗೆ ಮಾತನಾಡುವ ಅವರಿಗೆ ಚಿತ್ತಾಪುರ ಒಂದು ಕಾಲನಿ ಆಗಿದೆ ಎಂದು ಅವರು ಚಿತ್ತಾಪುರ ತಾಲೂಕಿನಲ್ಲಿ ಶಾಸಕರು ಪಿಕ್ನಿಕ್ ಬಂದ ಹಾಗೆ ಬರ್ತಾರೆ ಎಂದು ಆಕ್ರೋಶ ಹೊರಹಾಕಿದರು. ಅಣ್ಣಾರಾಯ್ ವಿ ವಿಡಿಯೋ ಜೊತೆ ಕನ್ನಡ ನ್ಯೂಸ್ ಚಿತ್ತಾಪುರ. ಗ್ರಾಮದ ಮುರಾರ್ಜಿ ಅಲ್ಪಸಂಖ್ಯಾತ ವಸತಿ ಗೃಹದಲ್ಲಿ ನಡೆದಂಥ ಘಟನೆ ಚಿತ್ತಾಪುರ ಇತಿಹಾಸದಲ್ಲಿ ಅತ್ಯಂತ ಕಪ್ಪು ಚುಕ್ಕೆಯಾಗಿದೆ. ನಿನ್ನೆ ನಮಗೆ ದಂಡೋತಿ ಗ್ರಾಮದ ನಮ್ಮ ಪಕ್ಷದ ಕಾರ್ಯಕರ್ತರು ಈ ವಿಷಯದ ಬಗ್ಗೆ ಮಾಹಿತಿ ಕೊಟ್ಟಾಗ ನಾವು ದವಾಖಾನೆಗೆ ನಾವು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಸವರಾಜ ಬೆಣ್ಣೂರವರು, ನಾಗರಾಜ್ ಅವರು, ಆನಂದ್ ಪಾಟೀಲ್ ಅವರು ಎಲ್ಲರೂ ಕೂಡಿ ನಾವು ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಸಾವಿರಾರು ಜನ ನಡೆದು ಬಿಟ್ಟಿದ್ರು. ಅಲ್ಲಿ ಸಿಚುವೇಶನ್ ಹೆಂಗಂತಂದರೆ ಯುದ್ಧದ ಥರ ಒಂದು ವಾತಾವರಣ ಇತ್ತು, ಭಯಾನಕ. ಅಲ್ಲಿ ಆವಾಗ ಹಾಸ್ಪಿಟಲಲ್ಲಿ 3 ನರ್ಸ್ಗಳೇ ಎಲ್ಲರಿಗೂ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿದ್ರೆ, ತದನಂತರ ಒಬ್ಬರು ಡ್ಯೂಟಿ ಡಾಕ್ಟರ್ ಬಂದರು. ಆಮೇಲೆ ಎಲ್ಲ ಸಾರ್ವಜನಿಕರೇ ಅವರಿಗೆಲ್ಲ ಥರದ ಸಹಾಯ ಮಾಡಿ ಕೋಆಪರೇಷನ್ ಮಾಡಿದರು. ಅಂತ ಒಂದು ಭಯದ ವಾತಾವರಣ ಇತ್ತು. ಅಲ್ಲಿ ಎಲ್ಲಿ ಘಟನೆ ನಡೆದದ್ದು 8 ಅವರಿಗೆ. ಅಲ್ಲಿ ಸುಮಾರು ಮಕ್ಕಳಿಗೆ ದಂಡೋತಿ ಹಾಸ್ಪಿಟಲಲ್ಲಿ, ಕೆಲವು ಮಂದಿ ಗುಂಡಗುರ್ತಿ ಹಾಸ್ಪಿಟಲಲ್ಲಿ, ಒಂದು ಸುಮಾರು 45 ಹುಡುಗರು ಚಿತ್ತಾಪುರ ಹಾಸ್ಪಿಟಲ್ ತೊಗೊಂಡ್ಬಂದರು. ಅದರಲ್ಲಿ ಸೀರಿಯಸ್ ಇದ್ದ ಮಕ್ಕಳಿಂದ 6-7 ಜನರನ್ನ ಆಂಬ್ಯುಲೆನ್ಸ್ನಲ್ಲಿ ಗುಲ್ಬರ್ಗ ತೊಗೊಂಡು ಹೋದರು. ಇಂಥದ್ದೊಂದು ವಾತಾವರಣ ಇತ್ತು ಅಲ್ಲಿ. ಯಾಕಂದ್ರೆ ಈ ಥರ ಈ ಹಾಸ್ಟೆಲಲ್ಲಿ ಇದು ಫಸ್ಟ್ ಅಲ್ಲ, ಇದು ಪದೇ ದಂಡೋತಿ ವಸತಿ ಗೃಹದಲ್ಲಿ ಆಗ್ತಿದೆ. ಮತ್ತು ಇಡೀ ತಾಲೂಕದಾಗ, ನಮ್ಮ ಏನು ತಾಲೂಕದಾಗ ಎಲ್ಲ ಇವರು BCM, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತ ಹಾಸ್ಟೆಲ್ಗಳದಾಗ ಊಟದ ವ್ಯವಸ್ಥೆ ಬಹಳ ಅತ್ಯಂತ ಕಳಪೆ ಮಟ್ಟದಲ್ಲಿ ಆಗಿದೆ. ಈ ದಂಡೋತಿದಂತೂ ಇದು ಸುಮಾರು ಸಲ ಆಗಿದೆ. ಅಲ್ಲಿ ನಿನ್ನೆ ಮಕ್ಕಳಿಗೆಲ್ಲ ಕೇಳಿದಾಗ ಸುಮಾರು ದಿವಸದಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆ ಸರಿ ಇಲ್ಲ, 2-3 ದಿವಸದ ಸ್ನಾನ ಮಾಡೋಕೆ ಅವ್ರಿಗೆ ನೀರಿಲ್ಲ. ಮತ್ತು ನಿನ್ನೆ ಮಾಡಿದ ಅನ್ನ, ಬೆಳಿಗ್ಗೆ ಮಾಡಿದ ಅನ್ನ ಮತ್ತು ಸಾಯಂಕಾಲದ ಅರೆಬೆಂದ ಅನ್ನ ಎರಡು ಮಿಕ್ಸ್ ಮಾಡಿ ಒಂದು ಕಳಪೆ ಸಾರಿನ ಅದು ಊಟ ಕೊಟ್ಟಿದ್ದಾರೆ ಮಕ್ಕಳಿಗೆ. ಸುಮಾರು ಒಂದು ವಾರದಿಂದ ಅವ್ರಿಗೆ ಒಳ್ಳೆ ಊಟ ಇಲ್ಲ. ಅದು ಯಾವ್ದು ಬರೀ ಅನ್ನ ಸಾರು. ಅದು ಒಂದು ಅಲ್ಲಿ ಸರ್ಕಾರಿ ಹಾಸ್ಟೆಲ್ಗಳದೊಂದು ಮೆನು ಇರ್ತದೆ. ಅವ್ರಿಗೆ ಊಟದ ಇಂತಿಂಥ ದಿವಸ ಇಂತಿಂಥದ್ದು ನಾನ್ ವೆಜ್ಜು, ಮೊಟ್ಟೆ, ಬಾಳೆಹಣ್ಣು ಈ ಥರ ಕೊಡ್ಬೇಕಂತ ಒಂದು ಸರ್ಕಾರದ ಒಂದು ಗೈಡ್ಲೈನ್ ಅದ. ಆ ಪ್ರಕಾರ ಏನಿಲ್ಲ, ಒಂದು ವಾರದಿಂದ ಅವ್ರಿಗೆ ಬೆಳಿಗ್ಗೆಯಿಂದ ಬರೀ ಅನ್ನ ಸಾರು ಕೊಡ್ತಿದ್ದಾರೆ. ಅಲ್ಲಿ ಅಂತಂದರೆ ನೀರಿನ ಟಾಕಿ ಒಳಗೆ ಪಾರಿವಾಳದ ರೆಕ್ಕೆಗಳು, ಮತ್ತು ಇಲಿಗಳು, ಮತ್ತು ಪಾಚಿಗಟ್ಟಿದ ನೀರು, ಕಳಪೆ, ಅದು ಭಾಳ ಅತ್ಯಂತ ಕಲುಷಿತವಾದ ನೀರಿಂದ ವಾತಾವರಣ ಇದೆ ಅಲ್ಲಿ ಇದರಲ್ಲಿ ಟಾಕಿಯಲ್ಲಿ, ಸಂಪಿನಲ್ಲಿ. ಮತ್ತು ಅದು RO ವಾಟರ್ ಇಲ್ಲ ಅಲ್ಲಿ. ಮಕ್ಕಳಿಗೆ ಏನಾದರೂ ಪ್ರಿನ್ಸಿಪಾಲ್ ಹತ್ರ, ವಾರ್ಡನ್ ಹತ್ರ ಪ್ರಶ್ನೆ ಮಾಡಿದ್ರೆ ನಿಮ್ಗೆಲ್ಲ ಇದು TC ಕೊಟ್ಟು ಓಡಿಸ್ತೀನಿ ಅಂತ ಹೇಳಿ ಅವ್ರಿಗೊಂದು ಭಯದ ವಾತಾವರಣದಾಗ ಅದ. ಮತ್ತು ಈ ಒಂದು 15 ದಿವಸದಿಂದ ಚಿತ್ತಾಪುರ ಅಂಬೇಡ್ಕರ್ ಹಾಸ್ಟೆಲಲ್ಲಿ ಸುಮಾರು 106 ಮಕ್ಕಳು ತಟ್ಟೆ ಬಾರಿಸ್ತಾ ರೋಡಿಗೆ ಬಂದು ಸ್ಟ್ರೈಕ್ ಮಾಡಿದ್ರು. ಆ ಥರ ಅಲ್ಲಿನೂ ಊಟದ ಸಮಸ್ಯೆ. ಈ ಥರ ಚಿತ್ತಾಪುರ ತಾಲೂಕು ಪದೇ ಆಗ್ತದ. ಈ ಸ್ಥಳೀಯ ಶಾಸಕರು ಅವರು ಹಳೆ ಟೇಪ್ ರಿಕಾರ್ಡ್ ಕ್ಯಾಸೆಟ್ ಸರ ಪ್ರತಿ ಮುಂಜಾನೆ ಎದ್ದು ಸಾಯಂಕಾಲ ಎದ್ರ ಬದೇ RSS ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಟ್ರಂಪ್ ಬಗ್ಗೆ ಮಾತಾಡೋದ್ರ ಬಿಜಿ ಆಗ್ಬಿಟ್ರ. ಚಿತ್ತಾಪುರ ಅನ್ನೋದು ಅವ್ರಿಗೆ ಒಂದು ಕಾಲೋನಿ ಆಗ್ಬಿಟ್ಟದೆ. ಯಾವಾಗ ಒಂದು ವರ್ಷನಾಗ ಒಂದು 2-3-4 ಸಲ ಬರ್ತಾರ, ಹಿಂಗೆ ಬಂದು ಪಿಕ್ನಿಕ್ ತರ ಬರ್ತಾರ, ಅವ್ರು ಊಡ್ ಹೋಗ್ತಾರ. ಇಲ್ಲಿ ಸಮಸ್ಯೆ ಅವ್ರಿಗೆ ಗೊತ್ತಿಲ್ಲ, ಇಲ್ಲಿ ಸಮಸ್ಯೆ ಬಗ್ಗೆ ಅವರಿಗೆ ಯಾವುದೇ ಆಸಕ್ತಿ ಇಲ್ಲ. ಅವ್ರಿಗೆ ಏನಾಗ್ಬಿಟ್ಟದ ಅಂತಂದ್ರೆ, ಸೊ ಚಿತ್ತಾಪುರ ಅಂದ್ರೆ ಅದೊಂದು ಯಾವ ಬರೋದು ಹೋಗೋದು. ಇಲ್ಲಿ ಸಮಸ್ಯೆಗಳು ಅಧಿಕಾರಿಗಳ ಮೇಲೆ ಅವ್ರಿಗೆ ಟೋಟಲ್ ಹಿಡಿತಾನೆ ಇಲ್ಲ. ಈ ತರ ಅವ್ರಿಗೆ ಊಟದ ಏನದಂದ್ರೆ ಸಪ್ಲೈ ಮಾಡತ್ತಾರ ಹಾಸ್ಟೆಲ್ಗಳಿಗೆ ಅತ್ಯಂತ ಕಳಪೆ ಮಟ್ಟದ ಆಹಾರ ಧಾನ್ಯಗಳು, ಕಳಪೆ ಮಟ್ಟದ್ದು ಕೊಳತ ತರಕಾರಿಗಳು, ಆ ಥರ ಎಲ್ಲ ಸಪ್ಲೈ ಆದ್ಮ್ಯಾಗ ಆ ಮಕ್ಕಳ ಭವಿಷ್ಯ ಏನು? ಇಲ್ಲಿ ಯಾರು ಕಲಿತಾರೆ? ಇಲ್ಲಿ ಪ್ರಿಯಾಂಕ್ ಅವರೇ, ಇಲ್ಲಿ ಯಾರು ಕಲಿತಾರ? ಅಲ್ಪಸಂಖ್ಯಾತರು, ದೀನ ದಲಿತರು, ಬಡವರು. ಶ್ರೀಮಂತರ ಮಕ್ಕಳು ಅಲ್ಲಿ ವಸತಿ ಹಾಸ್ಟೆಲ್ಗಳು ಒಳ್ಳೆ ಹಾಸ್ಟೆಲ್ನಾಗಿರ್ತಾರೆ. ಇಲ್ಲಿರೋಂಥ ಬಡ ಮಕ್ಕಳು, ಅವ್ರ ಆರೋಗ್ಯ ಬಗ್ಗೆ ಏನು, ಅವ್ರ ಭವಿಷ್ಯ ಏನು, ದೇಶದ ಭವಿಷ್ಯ ಏನು? ದಯವಿಟ್ಟು ನೀವು ಪ್ರಿಯಾಂಕ್ ಅವರೇ ನಿಮ್ಮ ಕ್ಷೇತ್ರದ ಜವಾಬ್ದಾರಿ ತಗೊಳ್ರಿ. ನಂತರ ನೀವು ಬೇರೆ ಕಡೆಗೆ ನೀವು ಬ್ಯುಸಿ ಆಗ್ರಿ. ಯಾಕಂತಂದ್ರೆ ಇಲ್ಲಿ ವಾತಾವರಣ ಪೂರ ಕೆಟ್ಟು ಹೋಗ್ಯದಂತ ಈ ಮೂಲಕ ನಾ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಘಟನೆ ನಡೆದ ಮೇಲೆ ಪ್ರಿಯಾಂಕ್ ಅವರು ಮಾಧ್ಯಮ ಮೂಲಕ ಒಂದು ವಾರ್ನಿಂಗ್ ಮಾಡಕತ್ತಾರ. ಅಲ್ಲಿ ಹೋಗಿ ಯಾರೋ ಅಡ್ಡಿಪಡಿಸ್ಯಾರ, ಈ ತರ ಅವ್ರ ಮೇಲೆ ಆಕ್ಷನ್ ತಗೋತೀನಿ, ಆ ತರ ಮಾಡ್ತೀನಿ. ಅಲ್ಲಿ ಯಾರೂ ರಾಜಕೀಯ ಮಾಡಿಲ್ಲ. ಅಲ್ಲಿ ಎಲ್ಲಾ ಸಾರ್ವಜನಿಕರು ಪಕ್ಷಾತೀತವಾಗಿ ಎಲ್ಲ ಜಾತ್ಯತೀತವಾಗಿ ಪೇಷಂಟ್ಗಳಿಗೆ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಆ ಸಹಕಾರದಿಂದ ನಿನ್ನೆ ಎಲ್ಲ ಯಶಸ್ವಿ ಆಗ್ಯದ. ಈಗ ಯಾಕಂದ್ರೆ ಈ ಘಟನೆ ಎಷ್ಟು ಕಳವಳಕಾರಿಯಾಗಿತ್ತು ಅಂತಂದ್ರೆ, ನೋಡ್ರಿ ನೀವು, AC ಬಂದಾರ, ತಹಸೀಲ್ದಾರ್ ಬಂದಾರ, DC ಬಂದಾರ, SP ಬಂದಾರ, ಅಡಿಷನಲ್ SP ಬಂದಾರ, IG ಬಂದಾರ, ಮೆಡಿಕಲ್ ಆಫೀಸರ್ಸ್ ಬಂದಾರ. ಅಂತಂದ್ರೆ ಇದು ಘಟನೆ ಬಗ್ಗೆ ನೀವು ಎಷ್ಟು ಆತಂಕಕಾರಿ ಅದ ಅಂತೇಳಿ ತಿಳ್ಕೊಬಹುದು ಅಂತ ನಾನು ಮಾಧ್ಯಮ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.